ಇನ್ನು ತುಮಕೂರಿನ ಮಾರ್ಕೋನಹಳ್ಳಿ ಡ್ಯಾಂನಲ್ಲಿ 6 ಮಂದಿ ಈಜೋಕೆ ಹೋಗಿ ಈಗ ಅವರೆಲ್ಲರೂ ಕೂಡ ನೀರು ಪಾಲಾಗಿದ್ದಾರೆ. ಮಕ್ಕಳ ಸಮೇತ 7 ಮಂದಿ ಕೋಡಿ ನೀರಿನಲ್ಲಿ ಈಜಾಡ್ತಾ ಇದ್ರು. ಸೈಫನ್ ಸಿಸ್ಟಮ್ನಿಂದ ಏಕಾಏಕಿ ರಭಸವಾಗಿ ನೀರು ಹರಿದಿದೆ. ಈ ರಭಸಕ್ಕೆ 7 ಜನ ಕೊಚ್ಚಿ ಹೋಗಿದ್ರು. ಅದರಲ್ಲಿ ನವಾಜ್ ಅನ್ನೋನ ರಕ್ಷಣೆ ಮಾಡಲಾಗಿದೆ. ಇನ್ನು ಮಿಕ್ಕಂಥ 6 ಜನರಲ್ಲಿ 2 ಮೃತದೇಹ ಪತ್ತೆಯಾಗಿದೆ. ಇನ್ನು ಉಳಿದ 4 ಹುಡುಕಾಟ ಮುಂದುವರೆದಿದೆ. 7 ಮಂದಿ ಕೊಚ್ಚು ಹೋಗ್ತಾ ಇರುವಂಥ ಕಡೆ ಕ್ಷಣದ ಫೋಟೋ ಕೂಡ ಈಗ ಲಭ್ಯವಾಗಿದೆ. ತುಮಕೂರು ಜಿಲ್ಲೆ ಯಡಿಯೂರು ಬಳಿ ಈ ಒಂದು ಜಲಾಶಯ ಇದೆ, ಮಾರ್ಕೋನಹಳ್ಳಿ ಡ್ಯಾಮ್. ಸೊ ಈ ಡ್ಯಾಮ್ನಲ್ಲಿ ಈಜೋದಕ್ಕೆ ಅಂತ 7 ಮಂದಿ ಬಂದಿದ್ದರು. ಅದರಲ್ಲಿ 6 ಜನರು ಸಾವನ್ನಪ್ಪಿದ್ದಾರೆ. ಸೈಫನ್ ಸಿಸ್ಟಮ್ನಿಂದ ಒಂದು ನೀರಿನ ರಭಸ ಹೆಚ್ಚಾಗಿತ್ತು. ಆ ರಭಸಕ್ಕೆ ಕೊಚ್ಚಿ ಹೋಗಿದ್ದಾರೆ 6 ಜನ. ಅದರಲ್ಲಿ ಒಬ್ಬನನ್ನು ಮಾತ್ರ ರಕ್ಷಣೆ ಮಾಡಲಾಗಿರೋದು. ಈಗ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಕೊನೆ ಕ್ಷಣದ ಒಂದು ಫ್ಯಾಮಿಲಿ ವಿಡಿಯೋ. ಆ ನೀರಿನಲ್ಲಿ ಟ್ರಿಪ್ಗೆ ಅಂತ ಬಂದಂತಹ ಸಂದರ್ಭದಲ್ಲಿ ನೀರಿನಲ್ಲಿ ಎಲ್ಲರೂ ಸೇರಿ ಆಟ ಆಡ್ತಾಯಿದ್ರು. ಆ ಸಮಯದಲ್ಲಿ ತೆಗೆಯಲಾದಂಥ ಒಂದು ವಿಡಿಯೋ ಅದು. ಸೊ ಈ ಒಂದು ಸಂಭ್ರಮದ ಕ್ಷಣ ಕೆಲವೇ ಕ್ಷಣಗಳಲ್ಲಿ ಉಲ್ಟಾ ಆಗಿತ್ತು. ಸೂತಕದ ಛಾಯೆ ಆವರಿಸಿತ್ತು. ಸೈಫನ್ ಸಿಸ್ಟಮ್ನಿಂದ ನೀರಿನ ರಭಸ ಹೆಚ್ಚಾಗಿತ್ತು. ಇನ್ನು ನೀರಿನ ರಭಸ ಹೆಚ್ಚಾಗಿದ್ದರಿಂದ 7 ಮಂದಿ ಕೊಚ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ಒಬ್ಬನನ್ನು ಮಾತ್ರ ರಕ್ಷಣೆ ಮಾಡುವಲ್ಲಿ ಸ್ಥಳೀಯರು ಯಶಸ್ವಿಯಾಗಿದ್ದಾರೆ. ಆದರೆ ಮಿಕ್ಕಂಥ 6 ಜನ ಇನ್ಕ್ಲೂಡಿಂಗ್ ಮಕ್ಕಳು ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ. ಅದರಲ್ಲಿ 2 ಮೃತದೇಹ ಮಾತ್ರ ಪತ್ತೆ ಆಗಿರೋದು. ಇನ್ನು 4 ಜನರ ಮೃತದೇಹಕ್ಕಾಗಿ ಈಗ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಒಂದು ರೀತಿ ದಾರುಣ ಘಟನೆ. ಈಗ ಮತ್ತೊಂದು ಬದಿಯಲ್ಲಿ ಒಂದು ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ನವಾಜ್ ಅಂತ ಈತನ ಹೆಸರು. ಈತನು ಕೂಡ ಕೊಚ್ಕೊಂಡು ಹೋಗಿದ್ದ, ಆದರೆ ಈತನನ್ನು ರಕ್ಷಣೆ ಮಾಡಲಾಗಿದೆ. ಈತನನ್ನು ಬಿಟ್ಟರೆ ಮಿಕ್ಕಂಥ 6 ಜನ ಮಕ್ಕಳನ್ನೂ ಸೇರಿಸಿ 6 ಜನ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಇವತ್ತು ಸಾಯಂಕಾಲ ನಮಗೆ ಒಂದು ಮಾಹಿತಿ ಬಂತು ದಟ್ ತುಮಕೂರು ಬಿಜಿ ಪಾಳ್ಯರವರು ಇವತ್ತು ಹಬ್ಬ ಆಗಿರೋದ್ರಿಂದ ಇವತ್ತು ಪಬ್ಲಿಕ್ ಹಾಲಿಡೇ ಆಗಿರೋದ್ರಿಂದ ಅವರು ಇಲ್ಲಿಗೆ ಮಾರ್ಕೋನಹಳ್ಳಿ ಡ್ಯಾಮ್ ಈ ಡೌನ್ ಸ್ಟ್ರೀಮ್ ಏನಿದೆ ನೀರು ಬರೋದು ಅಲ್ಲಿ ಪಿಕ್ನಿಕ್ ಮಾಡ್ಕೊಳ್ಳಕ್ಕೆ ಬಂದಿದ್ರು. ಅಲ್ಲಿ ಇರುವವರಲ್ಲಿ 7 ಜನ ನೀರಲ್ಲಿ ಇಳಿದು ಆಟ ಆಡಕ್ಕೆ ಇಳಿದಿದ್ರು. ಅದೇ ಸಮಯದಲ್ಲಿ ನೀರು ಪ್ರವಾಹ ಹೆಚ್ಚು ಆಗಿಬಿಟ್ಟು ಸಡನ್ ಆಗಿ ಅವರು ನೀರಲ್ಲಿ ಕೊಚ್ಕೊಂಡು ಹೋಗಿದ್ರು ಅಂತ ಮಾಹಿತಿ ಇತ್ತು. ಇಮಿಡಿಯೇಟ್ ಆಗಿ ಪೊಲೀಸರು ಸ್ಪಾಟ್ಗೆ ಬಂದು ಫೈರ್ ಟೆಂಡರ್ ಅವ್ರನ್ನ ಎಲ್ಲರೂ ಕರ್ಸ್ಕೊಂಡು ಆದ್ಮೇಲೆ 2 ಬಾಡೀಸ್ ಸಿಕ್ಕಿದಾವೆ, ಫಿಮೇಲ್ ಬಾಡೀಸ್. ಒಬ್ಬ ನವಾಜ್ ಅನ್ನೊಬ್ಬನು ಇಂಜುರಿ ಜೊತೆ ಸಿಕ್ಕಿದೆ. ಸೊ ಆತನ ಇಮಿಡಿಯೇಟ್ ಆಗಿ ನಾವು ಆದಿಚುಂಚನಗಿರಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ವಿ. ಬಾಡೀಸ್ ಸಹ ಡೆಡ್ ಬಾಡೀಸ್ ಸಹ ಆದಿಚುಂಚನಗಿರಿ ಬಾಡೀಸ್ ಶಿಫ್ಟ್ ಮಾಡಿದ್ವಿ. ಉಳಿದ 4 ಬಾಡೀಸ್ ಹುಡುಕ್ತಾ ಇದ್ವಿ. ಈಗಾಗಲೇ ಕತ್ತಲಾಗಿರೋದ್ರಿಂದ ಸರ್ಚ್ ಈಗ ಸದ್ಯಕ್ಕೆ ಸ್ಟಾಪ್ ಆಗಿದೆ. ಸೊ ವಾಟರ್ ಫ್ಲೋ ಜಾಸ್ತಿ ಇದೆ. ಸೊ ಬೆಳಗ್ಗೆ ನಾವು ನೆಕ್ಸ್ಟ್ ಸ್ಟಾಪ್ ಎಲ್ಲಿ ಆಗೋ ಸಾಧ್ಯತೆ ಇದೆ ತಿಳ್ಕೊಂಡು ಅಲ್ಲಿ ನಾವು ಈಗಾಗಲೇ ಮೆನ್ ಕಳ್ಸಿದೀವಿ ಅಲ್ಲಿಗೆ ಹುಡುಕಕ್ಕೆ. ಸೊ ಅಲ್ಲಿನೂ ಪ್ರಯತ್ನ ಮಾಡ್ತಾ ಇದಾರೆ ಲೈಟ್ಸ್ ಹಾಕೊಂಡು. ಸೊ ಆದಷ್ಟು ಬೇಗ ಬಾಡೀಸ್ ಹುಡುಕಿ ನಾವು ಮಿಕ್ಕಿದ ಇದರಲ್ಲಿ ಒಬ್ಬ ನವಾಜ್ ಅನ್ನೋನ್ ಬಿಟ್ರೆ ಮಿಕ್ಕಿರ ಎಲ್ಲರೂ ಮಹಿಳೆಯರೇ ಇದಾರಂತ ಮಾಹಿತಿ ಸದ್ಯಕ್ಕೆ. ಆ ಮಹಿಳೆಯರಲ್ಲಿನೂ 2 ಸಣ್ಣ ಮಕ್ಕಳು 1 ವರ್ಷ 4 ವರ್ಷ ಇದರಂತ ಮಾಹಿತಿ ಬರ್ತಾ ಇದೆ. ಬಾಡಿ ಸಿಕ್ಕುವವರೆಗೂ ನಮ್ಗೆ ಹೇಳಕ್ಕೆ ಕಷ್ಟ ಅಂತ.